ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಭಾವನಾ ಅವರು ತುಂಬಾ ಸೈಲೆಂಟು ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ರೀತಿ ವೈಲೆಂಟ್ ಆಗ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಅವ್ರು ಏನಾದರೂ ಮಾಡ್ಕೊಳ್ಳಿ, ಆದ್ರೆ ನನ್ನ ಚಿನ್ನು ಮರಿ ಅವ್ರ ಅಕ್ಕ ಹೋರಾಟ ಮಾಡ್ತಿರೋದು ಸರಿ ಅಂತಿದಾರಲ್ಲ. ಅಂದ್ರೆ ಇವ್ರ ಮನಸ್ಸಿನಲ್ಲೂ ಹೋರಾಟದ ಮನೋಭಾವ ಇದೆಯಾ ಅಂತ. ಇನ್ ಕೇಸ್ ಅಜ್ಜಿ ವಿಷಯದಲ್ಲಿ ನಾನು ನಡ್ಕೋತಾ ಇರೋದು ಅಥವಾ ವೆಂಕಿ ವಿಷಯದಲ್ಲಿ ಕಣ್ಣ ಮುಚ್ಚಾಲೆ ಆಡ್ತಿರೋದೆಲ್ಲ ಗೊತ್ತಾಗ್ಬಿಟ್ರೆ ಇವ್ರು ಸುಮ್ಮನೆ ಬಿಡ್ತಾರ? ನನ್ನ ವಿರುದ್ಧನೇ ಹೋರಾಟ ಮಾಡ್ತಾರೋ? ಏನ್ ಯೋಚನೆ ಮಾಡ್ತಾ ಕೂತಿದ್ದೀರಾ? ನಿದ್ದೆ ಮಾಡಿಲ್ವಾ? ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ನೋಡಿ. ಅಯ್ಯೋ, ಇವಾಗ ನನ್ನ ಬಗ್ಗೆ ಯೋಚನೆ ಮಾಡುವಂಥದ್ದು ಏನಿದೆ? ಅಲ್ಲ ಚಿನ್ನು ಮರಿ, ನಿಮ್ಮ ಅಕ್ಕ ಭಾವನಾ ಅವರು ತುಂಬಾ ಸಾಫ್ಟ್ ವ್ಯಕ್ತಿ ಅಂತ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ರೆಬೆಲ್ ಆಗ್ಬಿಟ್ಟಿದ್ದಾರೆ. ಅವರೇ ಅಷ್ಟು ರೆಬೆಲ್ ಆದ್ಮೇಲೆ ನಿಮ್ಮಲ್ಲೂ ಒಂದು ರೆಬೆಲ್ ಕ್ಯಾರೆಕ್ಟರ್ ಇರುತ್ತಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಕೇಳೋದೇನು, ನನ್ನ ಕಾಲೇಜಲ್ಲಿ ಲೇಡಿ ರೆಬೆಲ್ ಸ್ಟಾರ್ ಅಂತಾನೆ ಕರಿತಾ ಇದ್ರು ಎಲ್ರು ನನ್ನ. ಹ್ಞೂ, ಅಕ್ಕ ಏನೇ ಅನ್ಯಾಯ ಆದ್ರೂ ಸಹಿಸ್ಕೊಂಡ್ ಬಿಡ್ತಾಳೆ. ಆದ್ರೆ ನಾನು ಹಾಗಲ್ಲ. ಅಲ್ಲೇ ಇಡ್ರೋ ಅಲ್ಲೇ ಬಹುಮಾನ. ಅನ್ಯಾಯ ಯಾರೇ ಮಾಡಿರ್ಲಿ ನ್ಯಾಯ ಸಿಗೋರ್ಗೂ ನಾನು ಬಿಡಲ್ಲ ಅಂತ ರೆಬೆಲ್ ನಾನು. ಆದ್ರೆ ಚಿನ್ನು ಮರಿ, ನೀವು ಯಾವತ್ತೂ ಆ ಥರ ಕಾಣೋದೇ ಇಲ್ಲ. ಇತ್ತನೇ ಹುಟ್ಟಿರೋ ಮುದ್ದಾದ ದೇವತೆ ಕಣ್ಣಾಗ ಕಾಣ್ತೀರಿ. ಸುಮ್ಮನೆ ನೀವು ನನ್ನ ಹೊಗಳ್ತಿದ್ದೀರಾ ಅಷ್ಟೇ. ಏನು ಗೊತ್ತಾ, ಒಂದು ದಿವಸ ಕಾಲೇಜಲ್ಲಿ ಒಂದಷ್ಟು ಜನ ಹುಡುಗರ ಗುಂಪು ಹುಡುಗರಿಗೆಲ್ಲ ರ್ಯಾಗಿಂಗ್ ಮಾಡ್ತಿದ್ರು. 1-2 ದಿವಸ ನಾನು ನೋಡೋಷ್ಟು ನೋಡಿದೆ. ಆಮೇಲೆ 1-4 ಬಿಟ್ಟೆ ನೋಡಿ ಎಷ್ಟು ಹೆದರ್ಕೊಂಡ್ರು ಅಂದರೆ ಮುಂದಿನ ದಿನ ಹುಡುಗಿರನ್ನ ನೋಡಿದ್ರೆ ತಲೆ ಬಗ್ಗಿಸ್ಕೊಂಡು ನಡೆಯೋರು. ಆ ಥರ ಮಾಡಿದೆ. ಅವತ್ತಿಂದ ನನ್ನ ಕಾಲೇಜಿಗೆ ಎಂಟ್ರಿ ಕೊಟ್ಟರೆ ಸಾಕು, ಲೇಡಿ ರೆಬೆಲ್ ಸ್ಟಾರ್ ಅಂತ ಜೋರಾಗಿ ಕೂಗೋರು. ಹೌದಾ ಚಿನ್ನು ಮರಿ, ನನ್ನ ಮುಂದೆ ಯಾವತ್ತೂ ನೀವು ಹತ್ರ ನಡ್ಕೊಂಡೇ ಇಲ್ಲ. ನಿಮ್ಮ ಜೊತೆ ಹಾಗೆಲ್ಲ ನಡ್ಕೊಳಕ್ಕಾಗುತ್ತಾ? ನೀವು ನನ್ನ ಗಂಡ, ಅದಕ್ಕಿಂತ ಹೆಚ್ಚಾಗಿ ನೀವು ನನ್ನ ಪ್ರೀತಿಯಿಂದ ನೋಡ್ಕೋತೀರ. ಅದು ಅಲ್ಲದೆ ಎಲ್ಲ ಹೆಣ್ಮಕ್ಳಿಗೆ ಹೇಗೆ ಗೌರವ ಕೊಡಬೇಕು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅಂಥದ್ರಲ್ಲಿ ನಾನು ಯಾಕೆ ಹಾಗೆಲ್ಲ ಮಾಡಲಿ? ಅವಶ್ಯಕತೆ ಏನಿದೆ ಹೇಳಿ? ಆದರೆ ಚಿನ್ನು ಮರಿ, ಇಷ್ಟೆಲ್ಲ ನೀವು ಹೇಳಿದ ಮೇಲೆ ನಿಮ್ಮ ರೆಬೆಲ್ ಅವತಾರ ನೋಡಬೇಕು ಅಂತ ನನಗೆ ಆಸೆ ಆಗೋಗಿದೆ. ಇಲ್ಲಿ ಒಂದ್ಸಲಿ ಕೋಪ ಮಾಡ್ಕೊಳ್ಳಿ ನನ್ನ ಮೇಲೆ, ಹೊಡೆದೇ ಬಿಡ್ತೀರಾ? ಅಯ್ಯೋ ರೀ, ಅದೇ ಮತ್ತೆ ತಮಾಷೆಗೂ ನಿಮ್ಮ ಮೇಲೆ ಕೈ ಮಾಡಲ್ಲ ನಾನು. ಅಂಥದ್ರಲ್ಲಿ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ಕೈ ಎತ್ತದ ಸಾಧ್ಯನೇ ಇಲ್ಲ. ನೀವು ಒಂಥರ ಮುತ್ತಾಗಿರೋ ರಸಗುಲ್ಲ ಇದ್ದ ಹಾಗೆ, ಸ್ವೀಟು. ಏನು ಗೊತ್ತಾ, ನಮ್ಗೆ ಹುಟ್ಟೋ ಮಗುನೂ ಅಷ್ಟೆ ನಿಮ್ಮ ಥರನೇ ಸ್ವೀಟಾಗಿ ಸಾಫ್ಟಾಗಿರ್ಬೇಕು. ಅದೇ ನಂಗೆ ಆಸೆ. ಚಿನ್ನು ಮರಿ, ಈಗ ನಿಮ್ಮೊಳಗಿರೋ ಈ ರೆಬೆಲ್ ಸ್ಟಾರು ಯಾರೇ ತಪ್ಪು ಮಾಡಿದ್ರೂ ಅನ್ಯಾಯದ ವಿರುದ್ಧ ಎದ್ದು ಬರುತ್ತಾ, ಅಥವಾ ಕೆಲವು ವ್ಯಕ್ತಿಗಳು ಮಾತ್ರ ಮಾಡಿದಾಗ ಬರುತ್ತಾ? ಹಾಗೆಲ್ಲ ಏನಿಲ್ಲಪ್ಪ. ಯಾರು ತಪ್ಪು ಮಾಡ್ತಾರೆ ಅವ್ರಿಗೆಲ್ಲರಿಗೂ ರೆಬೆಲ್ಲೇ. ನಾವೇನಾದ್ರೂ ತಪ್ಪು ಮಾಡಿದ್ರೆ ನಮ್ಮ ತಾತ ಚರ್ಮ ಸುಲಿತೀನಿ ಅಂತ ಅನ್ನೋರು. ನಾವು ಅಷ್ಟೇ, ಯಾರೇ ತಪ್ಪು ಮಾಡಿದ್ರು ಅನ್ಯಾಯ ಮಾಡಿದ್ರು ಸರಿ, ಚರ್ಮ ಸುಲಿಯೋ ತನಕ ಸಮಾಧಾನ ಇರಲ್ಲ. ಸರಿ ಸರಿ, ಬನ್ನಿ ಮಲ್ಕೊಳ್ಳಿ, ಬನ್ನಿ. ಸಿದ್ದು ಅವರೇ, ನನ್ನ ಕ್ಷಮಿಸ್ಬಿಡಿ. ಮೇಡಮ್ ಅವರೇ, ಈ ವಿಷಯ ಇಷ್ಟು ದೊಡ್ಡದಾಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನ್ನಿಂದ ನಿಮ್ಗೆ ಎಷ್ಟೆಲ್ಲ ಆಗ್ತಿದೆ, ನನಗೆ ತುಂಬಾ ಬೇಜಾರಾಗ್ತಿದೆ. ಅಯ್ಯೋ ಬುಡಿ ಮೇಡಮ್ ಅವರೇ, ನಮ್ಮ ಮನೇಲಿ
ಇಬ್ಬರನ್ನೂ ಈಜ್ಗೆ ಹಾಕೋದಕ್ಕೆ ಯಾವಾಗಿಂದನೂ ದಾರಿ ಬಿಡ್ತಾ ಇದ್ರು. ಈಗ ಸಿಕ್ಕಿದ್ದೆ ಚಾನ್ಸು ಅಂತ ಅವ್ರ ಆಸೆನ ತೀರಿಸ್ಕೊಬಿಟ್ರು. ಹಂಗೆ ನೋಡೋದಾದ್ರೆ ನಾನೇ ನಿಮಗೆ ಕ್ಷಮೆ ಕೇಳಬೇಕು. ಹೆಂಗೋ ನಿಮ್ಮ ಪಾಡಿಗೆ ನೀವು ನೆಮ್ಮದಿ ಆಗಿದ್ರಿ. ನಿಮ್ಮ ಕುತ್ತಿಗೆ ತಾಳಿ ಕಟ್ಬಿಟ್ಟು ಈಗ ನೋಡಿ ನಡು ಬೀದಿಗೆ ತಂದು ನಿಲ್ಸ್ಬಿಟ್ಟಿದ್ದೀನಿ. ಅವತ್ತು ನಾನು ಒಂದು ತಪ್ಪು ಮಾಡದೆ ಹೋಗಿದ್ದಿದ್ರೆ ನಿಮ್ಮ ಅಪ್ಪ ಅಮ್ಮ ಜೊತೆಲಿ ನೀವು ಖುಷಿಯಾಗಿರ್ತಾ ಇದ್ರಿ. ನಾನು ನಿಮ್ಮನ್ನ ದೂರದಿಂದನೇ ನೋಡ್ಕೊಂಡು ಖುಷಿಯಾಗಿರ್ತಾ ಇದ್ದೆ. ದೂರದಿಂದನೇ ಪ್ರೀತಿ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಇರ್ತಾ ಇದ್ದೆ. ಆಗ ನಿಮ್ಮನೆಯವ್ರಿಗೆ, ನಮ್ಮನೆಯವ್ರಿಗೆ, ನಿಮಗೆ ಯಾರಿಗೂ ನೋವಾಯ್ತಿರ್ಲಿಲ್ಲ. ಎಂತ ಕೆಲಸ ಮಾಡಿಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ ಮೇಡಮ್ ಅವರೇ. ಸಿದ್ದು ಅವರೇ, ಈಗ ಆಗಿರೋದನ್ನ ಬದಲಾಯಿಸಕ್ಕಾಗಲ್ಲ. ಹೊತ್ತಾಗಿದೆ. ಈಗ ಎಲ್ಲಿಗೆ ಹೋಗೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಒಂದೇ ನಿಮಿಷ ಬಂದೆ ಮೇಡಮ್ ರೇ. ಅಲೋ ಲೇ, ಹೇಳಿದಿಲ್ಲ? ಅದು ಒಂಚೂರು ಕೆಲಸ ಇತ್ತು ಕಲ. ಸರಿ ಕಲ, ಆಯ್ತು. ಮೇಡಮ್ರೆ, ನಮ್ಮ ಹುಡುಗನಿಗೊಬ್ಬನಿಗೆ ಫೋನ್ ಹಾಕಿದ್ದೆ. ಅವ್ನ ಅವ್ರ ಮನೆಗೆ ಬನ್ನಿ ಅಂದ. ಬನ್ನಿ ಮೇಡಮ್ರೆ, ಹೋಗಮ್ಮ. ಯಾಕೆ ರವಿ ಇಲ್ಲಿದ್ಯಾ? ಮಲ್ಕೊಳಲ್ವಾ? ಬಂಗಾರಿ, ಯಾಕೋ ನಿದ್ದೆ ಬರ್ತಿಲ್ಲ. ಒಂಥರ ಭಯ ಆಗ್ತಾ ಇದೆ. ಭಯನಾ? ಯಾಕೆ? ಅಂಥದ್ದು ಏನಾಯ್ತು ಇವಾಗ? ಭಯನಾ? ಅದು ಹಂಗಲ್ಲ ಬಂಗಾರಿ. ಭಯ ಅಲ್ಲಲ್ಲ, ಕ್ಯೂರಿಯಾಸಿಟಿ. ಕ್ಯೂರಿಯಾಸಿಟಿ. ಆಕ್ಸಿಡೆಂಟ್ ಯಾರು ಮಾಡಿಸಿರ್ಬೋದು, ಅಕಸ್ಮಾತ್ ಅವ್ರೇನಾರು ಸಿಕ್ಕಾಕೊಂಡ್ರೆ ಅವ್ರಿಗೇನು ಶಿಕ್ಷೆ ಆಗ್ಬೋದು ಅನ್ನೋ ಕ್ಯೂರಿಯಾಸಿಟಿ ಅಷ್ಟೇ. ಮೊದಲು ಆಕ್ಸಿಡೆಂಟ್ ಮಾಡ್ದವ್ನು ಯಾರು ಅಂತ ಸಿಗ್ಲಿ ರವಿ, ಆಮೇಲೆ ತನ್ನಷ್ಟಕ್ಕೆ ತಾನೇ ಎಲ್ಲ ಗೊತ್ತಾಗುತ್ತೆ. ಬಂಗಾರಿ, ಅಕಸ್ಮಾತ್ ಅವ್ರೇನಾರು ಸಿಕ್ಕಾಕೊಂಡ್ರೆ ಅವ್ರಿಗೇನು ಶಿಕ್ಷೆ ಆಗ್ಬೋದು? ಅವನೇನ್ ಸಣ್ಣ ಪುಟ್ಟ ತಪ್ಪ ಮಾಡಿರೋದ್ ರವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.